IPL 2026 ಟ್ರೋಫಿನ ಇವಾಗಲೇ ನಮ್ಮ RCBಗೆ ತಲುಪಿಸ್ಬಿಟ್ರೆ ಒಳ್ಳೇದು ಅಂತ ನನಗೇನೋ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ 2026 IPL ಟ್ರೋಫಿನ ನಮ್ಮ RCBನೇ ಮತ್ತೊಂದು ಬಾರಿ ವಿಜಯ ಪತಾಕೆನ ಎತ್ತುತ್ತಾರೆ. ಯಾಕಂತ ಹೇಳಿದ್ರೆ ಎಲ್ಲ ಪ್ಲೇಯರ್ಸು ಕೂಡ ಆ ಲೆವೆಲ್ಗೆ ಫಾರ್ಮ್ನಲ್ಲಿರೋದು. ಇಂಡಿಯನ್ ಪ್ಲೇಯರ್ಸ್ ಆಗಿರಲಿ, ಫಾರಿನ್ ಪ್ಲೇಯರ್ಸ್ ಆಗಿರಲಿ, ಎಲ್ಲರೂ ಕೂಡ ಒಂಥರ ಧೂಳೆಬ್ಬಿಸ್ತಾ ಇದ್ದಾರೆ ಎಲ್ಲ ಟೂರ್ನಮೆಂಟಲ್ಲೂ ಕೂಡ. ಸೊ ನಿಮಗೆ ಗೊತ್ತು, ರೀಸೆಂಟಾಗಿ ಅಬುದುಬೈ T10 ಮ್ಯಾಚು ನಡೀತು ಮಗ. T10 ಟೂರ್ನಮೆಂಟು. ಈ ಒಂದು ಟೂರ್ನಮೆಂಟಲ್ಲಿ ನಮ್ಮ RCBಯ 4 ಪ್ಲೇಯರ್, ಓಕೆನಾ, 3 ಪ್ಲೇಯರ್ ಇರೋದು, ಬಟ್ ಒಂದು ಕೋಚು ಸೇರಿಕೊಂಡು ಆ ಒಂದು T10ನ ಚಾಂಪಿಯನ್ಸ್ ಮಾಡಿದ್ದಾರೆ. ಸೊ ಅದರಲ್ಲಿ ಟಾಪ್ 2 ಹೈಯೆಸ್ಟ್ ರನ್ ಗೇಟರ್ಸ್ ಕೂಡ ಇದ್ದಾರೆ ನಮ್ಮ RCB ಪ್ಲೇಯರ್ಸ್. ಇಲ್ಲಿ ನೋಡ್ತಾ ಇದ್ದಾರೆ, ಟೀಮ್ ಡೇವಿಡ್ ಅವರು 10 ಮ್ಯಾಚಸ್ ಆಡಿ 393 ರನ್ ಹೊಡೆದಿದ್ದಾರೆ. ಫೈನಲ್ ಮ್ಯಾಚಲ್ಲಿ 98 ರನ್ ಹೊಡೆದಿರೋದು, ಅದು ನಾಟ್ ಔಟು. 10-11 ಸಿಕ್ಸ್ನ ಹೊಡೆದಿದ್ದು. ಬೆಂಕಿ ಬ್ಯಾಟಿಂಗು. ಒಂದು ಹೈಲೈಟ್ಸ್ನ ನೋಡ್ಬೇಕು ನೀವು, ಅದು ಹೈಲೈಟ್ಸ್ ಇಲ್ಲ ಮ್ಯಾಚ್ ಅಂತ ನಿಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ, ಆ ಲೆವೆಲ್ಗೆ ಹೊಡೆದಿರೋದು. ಆ್ಯಂಡ್ ಪಿಲ್ಸಾರ್ಟ್ ಅವರು ಕೂಡ 10 ಮ್ಯಾಚಸ್ನ ಆಡಿ 256 ರನ್ನ ಹೊಡೆದಿರೋದು. ಸೊ ಇದೇ ಟೀಮಲ್ಲಿ ರೊಮಾರಿಯೋ ಸೆಫರ್ಡ್ ಕೂಡ ಇದ್ದಾರೆ. ಆ್ಯಂಡ್ UAE ಬೂಲ್ಸ್ ಅಂತ ಈ ಒಂದು ಟೀಮ್ ನೇಮು. ಬಟ್ ಈ ಟೀಮ್ ಯಾವ ಲೆವೆಲ್ಗಿತ್ತ ಅಂತ ಹೇಳಿದ್ರೆ, ಒಂದು ಸೈಡ್ ಹೊಡೆಯೋ ಟೀಮ್ ಮಗ. ಯಾವುದೇ ಟೀಮ್ ಬಂದರೂ ಕೂಡ ಈ ಟೀಮು ಒಂದು ಸೈಡ್ ಹೊಡೆಯೋ ಆ ಥರ ಟೀಮ್ನ ಬಿಲ್ಡ್ ಮಾಡಿದ್ದು. ಸುನಿಲ್ ನಾರಾಯಣು, ಕಿರಣ್ ಪೊಲಾರ್ಡು, ಪಿಲ್ಸಾಲ್ಟು, ರೊಮಾರಿಯೋ ಸೆಫರ್ಡು, ಟೀಮ್ ಡೇವಿಡು, ಮತ್ತು ಪವಲ್ಲು, ರೋಮನ್ ಪವಲ್ ಅಂತ ಇದ್ದಾರಲ್ಲ ಅವರು, ಆ್ಯಂಡ್ ಪಾಕಿಸ್ತಾನಿ ಇನ್ನೊಬ್ಬ ಬಿಗ್ ಹಿಟರ್ ಇದ್ದಾರಲ್ಲ ಅವರು, ಎಲ್ಲರೂ ಕೂಡ ಫುಲ್ ವೆನ್ಸು ತುಂಬಿಕೊಂಡಿದ್ರಿ ಈ ಒಂದು ಟೀಮಲ್ಲಿ ಬಿಡಿ. ಬಟ್ RCB 4 ಪ್ಲೇಯರ್ಸ್ ಇಲ್ಲಿ ನೋಡ್ತಾ ಇದ್ದೀರಾ. IPL ಟುಗೆದರ್. ಆ್ಯಂಡ್ ಯಾರಂದರೆ ರೊಮಾರಿಯೋ ಸೆಫರ್ಡ್, ಟೀಮ್ ಡೇವಿಡ್ ಆ್ಯಂಡ್ ಪಿಲ್ಸಾರ್ಟ್ ಆ್ಯಂಡ್ ಆಂಡಿ ಫ್ಲವರು. ಆ್ಯಂಡ್ ರೊಮಾರಿಯೋ ಸೆಫರ್ಡ್, ಟೀಮ್ ಡೇವಿಡ್, ಪಿಲ್ಸಾರ್ಟ್, ಆಂಡಿ ಫ್ಲವರು ಕೂಡ ಇವಾಗ ಅಬುದುಬೈ T10ನ ಕೂಡ ವಿನ್ ಆಗಿದ್ದಾರೆ. ಸೊ ನಮ್ಮ ಡೊಮೆಸ್ಟಿಕ್ ಪ್ಲೇಯರ್ ನೋಡ್ತಾ ಇದ್ದೀರಾ, ನಮ್ಮ ಇಂಡಿಯನ್ ಪ್ಲೇಯರ್ಸು. ವಿರಾಟ್ ಕೊಹ್ಲಿ ಅವರು ನಿನ್ನೆ ಸೌತ್ ಆಫ್ರಿಕಾ ವಿರುದ್ಧ 100 ಹೊಡೆದ್ರು, ಅದರಲ್ಲಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಕೂಡ ತಗೊಂಡ್ರು. ಆ್ಯಂಡ್ ಟೀಮ್ ಡೇವಿಡ್ ಕೂಡ ಅಬುದುಬೈ T10 ಫೈನಲಲ್ಲಿ ಕೂಡ ಸರಿಗೆ ಹೊಡೆದ್ರು, ಅದರಲ್ಲೂ ಕೂಡ ಪ್ಲೇಯರ್ ಆಫ್ ದಿ ಮ್ಯಾಚ್ನ ತಗೊಂಡ್ರು. ಆ್ಯಂಡ್ ರಜತ್ ಪಟ್ಟಿದರು, ಸೈಯದ್ ಮುಸ್ತಕ್ ಅಲಿ ಟ್ರೋಫಿ ಕೂಡ ನಡೀತಾ ಇದೆ ಇಂಡಿಯಾದಲ್ಲಿ, ಅದರಲ್ಲೂ ಕೂಡ ಮ್ಯಾನ್ ಆಫ್ ದಿ ಮ್ಯಾಚ್ನ ತಗೊಂಡಿದ್ದಾರೆ. ಆ್ಯಂಡ್ ಜಿತೇಶ್ ಶರ್ಮನು ಕೂಡ ಸೈಯದ್ ಮುಸ್ತಕ್ ಅಲಿ ಟ್ರೋಫಿಯಲ್ಲಿ ಇವರು ಕೂಡ ಮ್ಯಾನ್ ಆಫ್ ದಿ ಮ್ಯಾಚ್ನ ತಗೊಂಡಿದ್ದಾರೆ. ಒಂದೇ ದಿನ RCB ಎಲ್ಲ ಪ್ಲೇಯರ್ಸು ಕೂಡ 5 ಜನ ಪ್ಲೇಯರ್ಸು ಮ್ಯಾನ್ ಆಫ್ ದಿ ಮ್ಯಾಚ್ನ ತಗೊಂಡಿದ್ದಾರೆ. ಒಂಥರ ದಾಖಲೆ ಇದು. ಆ್ಯಂಡ್ ಸುರೇಶ್ ಶರ್ಮನು ಕೂಡ ಮ್ಯಾನ್ ಆಫ್ ದಿ ಮ್ಯಾಚ್ನ ತಗೊಂಡಿದ್ದಾರೆ ಮಗ. ಬಟ್ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡ್ರೆ RCB ಅಂತೂ ಫುಲ್ ಪ್ಯಾಕೇಜ್ ಆಗಿ ಎಲ್ಲ ಕಡೆಯೂ ಪರ್ಫಾರ್ಮ್ ಮಾಡ್ತಾರೆ. ಬಟ್ RCB ಇವಾಗ ಆಕ್ಷನ್ ಕೂಡ ಹೋಗ್ತಾ ಇದ್ದಾರೆ. ಬಟ್ ಆಕ್ಷನಲ್ಲಿ ಜಾಸ್ತಿ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಸ್ವಲ್ಪ ಯಾವ ಸ್ಲಾಟು ಖಾಲಿದೆ ಅದಕ್ಕೆ ತಗೋತಾರೆ ಅಂತ ಎಲ್ರಿಗೂ ಗೊತ್ತು. ಬಟ್ RCB ಆಲ್ರೆಡಿ ಪ್ಲೇಯಿಂಗ್ 11 ಅಂತೂ ಫಿಕ್ಸ್ ಆಗಿದೆ. ಯಾವುದೇ ಥರ ಚೇಂಜಸ್ ಅಂತೂ ಇಲ್ಲ. ಚಾಂಪಿಯನ್ಸ್ ಟೀಮು ಲಾಸ್ಟ್ ಟೀಮ್ ಯಾವ ಥರ ಆಡಿದ್ರು ಅದೇ ಆಡ್ತಾರೆ, ಅದು ಬಿಟ್ಟರೆ ಬೇರೆ ಯಾವುದೇ ಥರ ಚೇಂಜಸ್ ಅಂತೂ ಇಲ್ಲ. ಇವಾಗ ಆಕ್ಷನಲ್ಲಿ ಏನಾದರೂ ಬೈ ಮಾಡಿದ್ರೆ ಅವ್ರನ್ನ ಕೂರಿಸ್ತಾರೆ. ಅವ್ರಿಗೆ ಏನಾದರೂ ಇಂಜುರಿ ಆದರೆ 11 ಇಂಜುರಿ ಆದರೆ ಮಾತ್ರ ಅವ್ರನ್ನ ಹಾಕೋತಾರೆ ಅಂತ ಅನ್ಸುತ್ತೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ ಮಗ. ಬಟ್ RCB ಈಗ ಆಲ್ರೆಡಿ ಫುಲ್ಲು ಫೈರ್ ಆಗಿ ರೆಡಿ ಇದ್ದಾರೆ ಟೀಮು. IPL ಸ್ಟಾರ್ಟ್ ಆಗೋದಕ್ಕೆ ಮಾತ್ರ ವೆಯ್ಟ್ ಮಾಡ್ತಾ ಇರೋದು. ಆಕ್ಷನ್ ಎಲ್ಲ ಏನು ವೆಯ್ಟ್ ಮಾಡ್ತಾ ಇಲ್ಲ ಅಂತ ನನಗೇನೋ ಅನ್ನಿಸ್ತಾ ಇದೆ. ಸೊ ನಿಮ್ಗೇನು ಅನ್ನಿಸ್ತಾ ಇದೆ ಅಂತ ಕಾಮೆಂಟ್ ಮಾಡಿ. ಬಟ್ ಈ ಒಂದು ಸಿನಾರಿಯೋ ಇದೆಲ್ಲ, ಈ ಒಂದು ಎಲ್ಲ ಪ್ಲೇಯರ್ಸು ಕೂಡ ಎಲ್ಲ ಕಡೆ ಪರ್ಫಾರ್ಮ್ ಮಾಡ್ತಾ ಇರೋದಿದೆಯಲ್ಲ ಬೆಂಕಿ. ಬಟ್ ಅಬುದುಬೈ T10 ಮ್ಯಾಚು UAE ಬೂಲ್ಸ್ ಟೀಮ್ ಇದೆಯಲ್ಲ, ಇದಂತೂ ನೆಕ್ಸ್ಟ್ ಲೆವೆಲ್ ಟೀಮ್ ನೋಡಿದ ತಕ್ಷಣ ಅಂದ್ಕೊಂಡಿವ್ರೆ ಚಾಂಪಿಯನ್ಸ್ ಅಂತ. ಸೊ ಅದೇ ಥರ ಅವರೇ ಚಾಂಪಿಯನ್ಸ್ ಆಗಿದ್ದಾರೆ. ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ನಮಗೆ ಹೋಗಿ ಜಾಯ್ನ್ ಆದರೆ ನಿಮಗೆ 3 ಅಪ್ಡೇಟ್ ಸಿಗ್ತಾ ಇರುತ್ತೆ. ಬಾಯ್ಸ್ ಆಗಿದ್ದರೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿ ಯು.